ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ನಾನು ಕೂಡ ಚೆನ್ನಾಗಿದ್ದೀನಿ. ತುಂಬ ದಿನ ಆಗ್ತಿದೆ ವಿಡಿಯೋ ಪೋಸ್ಟ್ ಮಾಡಿ, ಅದರಲ್ಲೂ ಸ್ಕಿನ್ ಕೇರ್ ವೀಡಿಯೋಸ್ ಅಂತೂ ಇವಾಗ ಪೋಸ್ಟ್ ಮಾಡೋಕ್ಕೆ ಆಗ್ತಿಲ್ಲ. ಇವತ್ತು ನಾನು ರೈಸ್ ಕ್ರೀಮ್ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಇದನ್ನು ಫೇಸ್ ಪ್ಯಾಕ್ ಆಗಿ ಯೂಸ್ ಮಾಡ್ಬೋದು. ಒಂದು ಒಳ್ಳೆ ಸ್ಕಿನ್ ಬ್ರೈಟ್ನಿಂಗ್ ಪ್ಯಾಕ್ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ನಿಮ್ಮ ಸ್ಕಿನ್ ಲೈಟ್ನಿಂಗಿಗೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಇದಕ್ಕೆ ಬೇಕಾಗಿರೋದು, ನಿಮಗೆ ಬೇಕಾಗಿರೋಷ್ಟು ಕ್ವಾಂಟಿಟಿ ಬಾದಾಮ್ ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ 2 ಯೂಸ್ ಮಾಡ್ಕೊಳ್ತಿದ್ದೀನಿ. ಆ್ಯಂಡ್ ಆಲ್ಸೋ 1 ಕಪ್ ಆಫ್ ರೈಸ್, 100 ಗ್ರಾಮ್ ಅನಿಸುತ್ತೆ ರೈಸ್ ಅಷ್ಟೇ. ಮತ್ತು ಒಂದು 4-5 ಕೇಸರಿ ದಳ ಮತ್ತು ಮಿಲ್ಕ್ ತೊಗೊಂಡಿದ್ದೀನಿ. ಫಸ್ಟು ನೀವಿಲ್ಲಿ ರೈಸ್ನ ನೆನೆದಿಟ್ಕೊಳ್ಬೇಕು. ಒಂದಿನ ಮುಂಚೆನೇ ನೀಟಾಗಿ ವಾಶ್ ಮಾಡಿಬಿಟ್ಟು, ಸೊ ಬಾದಾಮ್ ಆ್ಯಂಡ್ ರೈಸ್ ಆ್ಯಂಡ್ ಕೇಸರಿ ಇದೆಲ್ಲ ಹಾಕ್ಕೊಂಡು ನೀಟಾಗಿ ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಈ ಥರ ಟೆಕ್ಸ್ಚರ್ ನಿಮಗೆ ಸಿಗುತ್ತೆ. ದೆನ್ ಮಿಲ್ಕ್ ಬಾಯ್ಲಿಂಗಿಗೆ ಇಟ್ಕೊಳ್ಳಿ. ಸೊ ಮಿಲ್ಕ್ ಬಾಯ್ಲ್ ಆಗಿದ ತಕ್ಷಣ ನೆಕ್ಸ್ಟು ಈ ಮಿಕ್ಸ್ಚರ್ ಇರುತ್ತಲ್ಲ, ನೀವು ಗ್ರೈಂಡ್ ಮಾಡ್ಕೊಂಡಿರೋದು, ಅದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಸ್ಟೀರ್ ಮಾಡ್ಕೊಳ್ಳಿ. ಅಲ್ಲೇ ನಿಂತ್ಕೊಂಡು ಸ್ಟೀರ್ ಮಾಡಿ. ನೀವು ಅದನ್ನು 1 ಸೆಕೆಂಡ್ ಅಥವಾ 2 ಸೆಕೆಂಡ್ಸ್ ಬಿಟ್ಟರೂ ಕೂಡ ಕೆಳಗಡೆ ಅದು ಅಡಿ ಹಿಡ್ಕೊಂಡು ಬಿಡುತ್ತೆ. ಅದಕ್ಕೋಸ್ಕರ ಸೊ ನೀವಲ್ಲೇ ಅದು ಸ್ವಲ್ಪ ಬೇಯೋ ತನಕ ಒಂದು ಕಲರ್ ಬರುತ್ತೆ, ಹಾಗೆ ನೋಡ್ತಾ ಇರಿ, ಕೈಂಡ್ ಆಫ್ ಯೆಲ್ಲೋ ಕಲರ್ ಬರುತ್ತೆ. ಸೊ ಅದು ಬರೋ ತನಕ ಸ್ವಲ್ಪ ನೀವು ಸ್ಟೀರ್ ಮಾಡ್ತಾ ನಿಂತ್ಕೊಳ್ಬೇಕು. ಈ ಕಲರ್ ಬರುತ್ತೆ ಆ್ಯಂಡ್ ಗಟ್ಟಿ ಆಗಿಬಿಡುತ್ತೆ. ಆ್ಯಕ್ಚುಲಿ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ. ಆ್ಯಂಡ್ ಇದೆಲ್ಲ ಸ್ವಲ್ಪ ಆರೋಕ್ಕೆ ಇಟ್ಬಿಡಿ, ಅಂದರೆ ತಣ್ಣಗಾಗೋಕ್ಕೆ. ನೆಕ್ಸ್ಟು ಅದೇ ಕ್ರೀಮೆಲ್ಲ ಎತ್ಕೊಂಡು ಗ್ರೈಂಡರ್ಗೆ ಮತ್ತೆ ಹಾಕ್ಕೊಳ್ಬೇಕು. ಸೊ ಮತ್ತೆ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡಿದರೆ ನಿಮಗೆ ರೈಸ್ ಕ್ರೀಮ್ ರೆಡಿ ಆಗುತ್ತೆ. ಇದನ್ನು ಫೇಸ್ ಪ್ಯಾಕ್ ಆಗಿ ನೀವು ಎವ್ರಿ ಡೇ ಯೂಸ್ ಮಾಡಿ, ಏನು ಸೈಡ್ ಎಫೆಕ್ಟ್ಸ್ ಆಗಲ್ಲ. ಆ್ಯಂಡ್ ಮಿಲ್ಕ್ ಬೇಡ ಅಂತಂದರೆ, ನಿಮಗೆ ಸೆನ್ಸಿಟಿವ್ ಸ್ಕಿನ್ ಅಥವಾ ಆಯಿಲಿ ಸ್ಕಿನ್ ಇದೆ ಅಂದರೆ ಮಿಲ್ಕ್ನ ಸ್ಕಿಪ್ ಮಾಡಿ ನೀವು ವಾಟರ್ನೇ ಯೂಸ್ ಮಾಡ್ಕೊಳ್ಬೋದು. ನೀವು ಇದನ್ನು ಫ್ರಿಡ್ಜಲ್ಲಿ ಒಂದು 20 days to 30 days ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ಮತ್ತೊಂದು ವಿಡಿಯೋ